ಮಾಡ್ತಕ್ಕಂಥದ್ದು. ಇವತ್ತೇನು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಯಾವ ದಾರಿಯಲ್ಲಿ ಹೋದ್ರು ಅದೇ ಒಂದು ದಾರಿನಲ್ಲಿ ನಾವು ಕೂಡ ಸಾಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರೆ ಪ್ರಕಾಶ್ ಅವರು ಈಗ ಇರುವಂತದ್ದು, ಈಗ ನೀವು ಇವತ್ತೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀರಿ ಸರಿ, ಆದ್ರೆ ಹಾಗಾದ್ರೆ ಜೆಡಿಎಸ್ ನ ನಾಯಕರುಗಳ ಜೆಡಿಎಸ್ ನ ಮುಖಂಡರ ಮನೆಗಳ ಮೇಲೆ ಐಟಿ ದಾಳಿ ನಡೆಸಬಾರ್ದು ಅಂತ ಏನಾದ್ರು ಇದೆಯಾ ಅಂತ ಹೇಳಿ? ಜೆಡಿಎಸ್ ಅವ್ರ ಮನೆ ಮೇಲೆ ಐಟಿ ರೆಡಿ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಭಾರತೀಯ ಜನತಾ ಪಕ್ಷದ ಮನೆ ಮೇಲೆ ಐಟಿ ರೆಡಿ ಮಾಡ್ಬೋದಲ್ಲ ಸರ್. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ತುದಿಗೆಟ್ಬೇಕಂತ ಇದೆಲ್ಲ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು, ನಿರ್ದಿಷ್ಟವಾಗಿ ಆಯ್ಕೆ ಮಾಡಿಕೊಂಡು ಈ ಒಂದು ಚುನಾವಣೆ ನಾವು ಪ್ರಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ನೈತಿಕತೆಯನ್ನ ಕುಂದಿಸ್ಬೇಕು, ನಮ್ಮ ಧೈರ್ಯವನ್ನ ಕುಂದಿಸ್ಬೇಕು ಅಂತ ಮಾಡಿರ್ತಕ್ಕಂಥ ರಾಜಕೀಯ ಪ್ರೇರಿತವಾದದ್ದು. ನಿನ್ನೆನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಐಟಿ ದಾಳಿ ಆಗ್ತದೆ, ನನಗಾಗ್ಲೇ ಬಿಜೆಪಿ ಒಬ್ಬ ಸ್ನೇಹಿತರು ನನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತದ್ದು, ವಿರೋಧ ಪಕ್ಷಗಳನ್ನ ದಮನ ಮಾಡ್ಲಿಕ್ಕೆ, ವಿರೋಧ ಪಕ್ಷಗಳ ಧೈರ್ಯವನ್ನು ಹಾಳು ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದ್ರ ವಿರುದ್ಧವಾಗಿ ನಾವು ಕೂಡ ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ, ಅದನ್ನ ಮಾಡ್ತೇವೆ. ಆದ್ರೆ ಇನ್ನೊಂದು ವಿಚಾರ, ಈಗಾಗಲೇ ಈಗ ಈ ಧರಣಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಹಂಗಾದ್ರೆ ಇನ್ನು ಮುಂದೆ ದಾಳಿ ನಡೆಸಬಾರ್ದು ಅನ್ನೋಂತಕ್ಕೆ ಎಚ್ಚರಿಕೆನ ಇದು? ನೋಡಿ, ಇದು ಅದು ಸಂವಿಧಾನವಾದಂತ ಹುದ್ದೆಯಲ್ಲಿ ಹೊಂದಿರ್ತಕ್ಕಂಥ ಐಟಿ ಇಲಾಖೆ ಕೇವಲ ಇವತ್ತು ರಾಜಕೀಯ ಪಕ್ಷವೊಂದರ ಕೈಗೊಂಬೆ ಆಗಿ ವರ್ತಿಸಿದ್ರೆ ಇದು ಕೇವಲ ನಮ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಈಗಾಗಲೇ ಇದು ನೆಡ್ಕೊಂಡ್ ಬರ್ತಾ ಇದೆ. ಆಯ್ತಾ? ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕಾಗ್ತದೆ. ಕಡಿವಾಣ ಆಗ್ತಾ ಇದ್ರೆ ಇದು ಖಂಡಿತ. ಪ್ರಕಾಶ್ ಅವರೇ ಧನ್ಯವಾದ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.